ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ವಿಧಿವಶರಾಗಿದ್ದಾರೆ. ಮರ್ಯಾದ ವಿಶ್ವಶ್ರೇಷ್ಠ ತಬಲಾ ಮೋಡಿಗಾರ 73 ವರ್ಷದ ಜಾಕಿರ್ ಹುಸೇನ್ ಅಮೆರಿಕದಲ್ಲಿ ನಿಧನ ಹೊಂದಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದ ಆಸ್ಪತ್ರೆಯಲ್ಲಿ ಜಾಕಿರ್ ಹುಸೇನ್ ವಿಧಿವಶರಾಗಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಜಾಕಿರ್ ಹುಸೇನ್ ಅವರು ಬಳಲ್ತಾ ಇದ್ರು. ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ನಿಧನ ಹೊಂದಿದ್ದಾರೆ. 73 ವರ್ಷದ ಜಾಕಿರ್ ಹುಸೇನ್ ಅಮೆರಿಕದಲ್ಲಿ ನಿಧನ ಹೊಂದಿದ್ದಾರೆ. ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ವಿಧಿವಶರಾಗಿದ್ದಾರೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಮನೆ ಮಾತಾಗಿದ್ದಂತಹ ಜಾಕಿರ್ ಹುಸೇನ್ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ರು. 5 ಬಾರಿ ಗ್ರಾಮಿ ಅವಾರ್ಡ್ಗೂ ಸಹ ಅವರು ಭಾಜನರಾಗಿದ್ರು. ಮಾರ್ಚ್ 9, 1951ರಲ್ಲಿ ಮುಂಬೈನಲ್ಲಿ ಇವರ ಜನನ ಆಗುತ್ತೆ. ದೇಶ ವಿದೇಶಗಳಲ್ಲಿ ತಬಲಾ ಕಾರ್ಯಕ್ರಮವನ್ನ ಕೊಟ್ಟಿರ್ತಾರೆ ಜಾಕಿರ್ ಹುಸೇನ್. ತಬಲಾ ವಾದನದಿಂದ ಕೋಟ್ಯಂತರ ಕಲಾ ರಸಿಕರ ಹೃದಯವನ್ನ ಗೆದ್ದಿದ್ರು. ವಿಶ್ವಶ್ರೇಷ್ಠ ತಬಲಾ ವಾದಕ ಜಾಕಿರ್ ಹುಸೇನ್ ಇನ್ನಿಲ್ಲ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಿಧಿವಶರಾಗಿದ್ದಾರೆ. ಇವರ ಪತ್ನಿ ಕಥಕ್ ನೃತ್ಯಗಾರ್ತಿ ಆಂಟೋನಿಯಾ ಹಾಗೂ 2 ಮಕ್ಕಳು ಇವರಿಗೆ ಇದ್ರು. ಕಥಕ್ ನೃತ್ಯಗಾರ್ತಿ ಜೊತೆ ಇವರ ವಿವಾಹ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಅವರು 2 ವಾರದಿಂದ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸದ್ಯ ಅವ್ರನ್ನ ಮುಂಬೈಗೆ ಯಾವಾಗ ಕರೆದುಕೊಂಡು ಬರ್ತಾರೆ, ಎಷ್ಟೊತ್ತಿಗೆ ಅವರು ನಿಧನ ಆಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ? ಕೆಲವೇ ಹೊತ್ತಿನ ಮೊದಲು ಅವರು ನಿಧನ ಆಗಿದ್ದಾರೆ ಅನ್ನುವಂತ ಮಾಹಿತಿ ಅಧಿಕೃತವಾಗಿ ಬಿಡುಗಡೆ ಆಗಿರುವಂತದ್ದು. ಕಳೆದ 2 ವಾರಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಐಸಿಯುಗೆ ಅಡ್ಮಿಟ್ ಅನ್ನ ಮಾಡಲಾಗಿತ್ತು. ಅವರ ಆರೋಗ್ಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಆದ್ರೆ ವೈದ್ಯರು ಕಡೆಯವರೆಗೂ ಕೂಡ ಅವ್ರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆದ್ರೆ ಅವರು ಕೆಲ ಹೊತ್ತಿನ ಹಿಂದೆ ಏನು ನಿಧನರಾದ್ರು ಅನ್ನುವಂಥದ್ದನ್ನ ವೈದ್ಯ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು. 73 ವರ್ಷ ಅವರಿಗೆ ವಯಸ್ಸಾಗಿತ್ತು. ಭಾರತದ ಪ್ರಮುಖ ಪ್ರಶಸ್ತಿಗಳನ್ನ ಕೂಡ ಅವರಿಗೆ ನೀಡಲಾಗಿತ್ತು. ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಕಿರ್ ಹುಸೇನ್ ಅವರು ಹೆಸರನ್ನ ಮಾಡಿದ್ರು. ಈಗ ಒಂದ್ ರೀತಿ ಇಡೀ ಕಲಾ ವಲಯ ಬಡವಾದಂತೆ ವಿಶೇಷವಾಗಿ ತಬಲಾ ವಿಚಾರದಲ್ಲಿ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಅವರ ಮೃತದೇಹ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತದ್ದು ಅಮೆರಿಕದಲ್ಲಿ. ಈಗ ಅದನ್ನ ಭಾರತಕ್ಕೆ ತರುವಂತ ನಿಟ್ಟಿನಲ್ಲೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದಾವೆ. ಆದ್ರೆ ಯಾವಾಗ ಕರೆತರಲಾಗುತ್ತೆ ಮತ್ತೆ ಅದರ ಮುಂದಿನ ಪ್ರಕ್ರಿಯೆಗಳೇನು ಅನ್ನುವಂಥದ್ದನ್ನ ಇನ್ನೂ ಕೂಡ ಕುಟುಂಬಸ್ಥರು ಹಂಚ್ಕೊಂಡಿಲ್ಲ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ದೊರೆಯುವಂತ ಸಾಧ್ಯತೆಗಳಿದಾವೆ. ಅರ್ಪಿತಾ, ಧನ್ಯವಾದ ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.